ಡಾಕ್ಟ್ರೇ, ಹೇಗೆ ನಡೀತಾ ಇದೆ? ತುಂಬ ಹೇಳ್ತಾ ಇದ್ದಾರೆ ನಿಮ್ಮದು ಉಚಿತ ಹೆರಿಗೆ ಆಸ್ಪತ್ರೆ ಬಗ್ಗೆ. ಅನ್ನಂಗೆ ಈ ಕಾಲದಲ್ಲಿ ಉಚಿತ ಹೆರಿಗೆ ಆಸ್ಪತ್ರೆ ಮಾಡೋಕ್ಕೆ ಏನು ಇನ್ಸ್ಪಿರೇಷನ್ ಡಾಕ್ಟ್ರೇ? ಎಲ್ಲ ಕಡೆ ನೋಡಿದರೂ ಈ ಆಸ್ಪತ್ರೆ ಅನ್ನೋದು ವಸೂಲಿ ದಂಧೆ ಆಗಿಬಿಟ್ಟಿದೆ. ಉಮೇಶ್ ಅವರೇ, ನಾನು ಚಿಕ್ಕವನಿದ್ದಾಗ 25 ವರ್ಷಗಳ ಹಿಂದೆ ನಮ್ಮೂರಲ್ಲೊಂದು ಘಟನೆ ನಡೀತು. ಅವತ್ತು ನಾನು ನನ್ನ ಸ್ನೇಹಿತರು ನಮ್ಮ ಬೀದಿಲಿ ಆಟ ಆಡ್ತಾ ಇದ್ವಿ. ಪಕ್ಕದ ಮನೆ ಹೆಣ್ಮಗಳು ಅಳುತ್ತಾ ಹೆರಿಗೆನೂ ಜಾಸ್ತಿ ಆಗಿದೆ, ಯಾರಾದರೂ ಡಾಕ್ಟ್ರು ಕರ್ಕೊಂಬನ್ನಿ ಅಂತ ಹೇಳಿದ್ಲು. ನಮ್ಮೂರಲ್ಲಿದ್ದಿದ್ದು ಒಬ್ಬರೇ ಡಾಕ್ಟ್ರು. ಡಾಕ್ಟ್ರೇ 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 ಡಾಕ್ಟ್ರೇ, ಅಲ್ಲಿ ಹೆರಿಗೆ ನೋವು ಜಾಸ್ತಿ ಆಗಿಬಿಟ್ಟಿದೆ, ಅರ್ಜೆಂಟ್ ಬರಬೇಕು. ರೊಕ್ಕ ತಂದಿದ್ದೀರಾ? ಇಲ್ಲ ಡಾಕ್ಟ್ರೆ. ತೊಗೊಂಡು ಹೋಗಿ, ಬರ್ತೀನಿ. ಡಾಕ್ಟ್ರೇ 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 ತೋರಿ ಡಾಕ್ಟ್ರೇ. 50 ರೂಪಾಯಿ ಕಡಿಮೆ ಇದೆಯಲ್ಲ, ತೊಗೊಂಬನ್ನಿ, ಆಮೇಲೆ ಬರ್ತೀನಿ. ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಕೊಟ್ರು ದುಡ್ಡು ಕಡಿಮೆ ಇದೆ ಅಂತ ಹೇಳಿ ಬರಲೇ ಇಲ್ಲ. ತಾಯಿ ಮಗು ತಿರ್ಕೊಂಡ್ಬಿಟ್ರ, ಅಯ್ಯೋ ಏನ್ ಮಾಡೋದ್ ದೇವ್ರೇ. ಕೊನೆಗೆ ಹೆರಿಗೆನೂ ಜಾಸ್ತಿಯಾಗಿ, ಬ್ಲೀಡಿಂಗ್ ಜಾಸ್ತಿಯಾಗಿ, ಮಗು ಸಮೇತ ತಾಯಿನೂ ತೀರ್ಕೊಂಡ್ಳು. ದೇವ್ರೇ, ಅವತ್ತೇ ಡಿಸೈಡ್ ಮಾಡಿದೆ, ನಾನು ಡಾಕ್ಟ್ರಾಗಿ ನಮ್ಮೂರಲ್ಲೊಂದು ಉಚಿತ ಹೆರಿಗೆ ಆಸ್ಪತ್ರೆ ಇಡಬೇಕು ಅಂತ.